ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಟಾಪಿಕ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಆಲ್ಮೋಸ್ಟ್ ಹೌಸ್ ವೈಫ್ಗಳಿಗೆ ಇವಾಗ ಮದುವೆ ಆಗಿ ಮಕ್ಕಳಾಗಿರುತ್ತಲ್ಲ ಅವರಿಗೆ ಎಲ್ರಿಗೂ ತುಂಬಾ ಹತ್ತಿರವಾಗಿರುವಂಥ ಟಾಪಿಕ್ಕು. ಇವತ್ತಿನ ಟಾಪಿಕ್ಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೂ ಒಂಥರ ಮೋಟಿವೇಶನ್ ಸಿಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಯಾವ ರೀತಿ ಇದ್ದೆ, ಯಾವ ರೀತಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದೆ, ಒಂದು ವರ್ಷದಿಂದ ಯಾವ ರೀತಿ ಇದ್ದೆ, ಇವಾಗಂತೂ ತುಂಬಾ ಚೇಂಜ್ ಆಗಿದ್ದೀನಿ, ಯಾವ ರೀತಿ ಚೇಂಜ್ ಮಾಡಿಕೊಂಡೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಫಸ್ಟು ಮದುವೆ ಆಯಿತಾ, ಮಕ್ಕಳಾಯಿತಾ, ನೆಕ್ಸ್ಟು ಇನ್ನೇನು ಇಲ್ಲ. ಮದುವೆ ಆಯಿತು, ಮಕ್ಕಳಾಯಿತು, ಮಕ್ಕಳು ನೋಡ್ಕೊ, ಮಕ್ಳಿಗೆ ಏನಿಷ್ಟ ಅದನ್ನು ಮಾಡಿಕೊಡು, ಗಂಡನಿಗೆ ಏನಿಷ್ಟ ಅದನ್ನು ಮಾಡಿಕೊಡು, ಬೆಳಗ್ಗೆ ಎದ್ದೇಳು, ಅಡುಗೆ ಮಾಡು, ಮನೆ ನೋಡ್ಕೊ, ಮನೆ ಕ್ಲೀನ್ ಮಾಡ್ಕೊ, ಇಷ್ಟೇ ನಮ್ಮ ಜೀವನ, ಇನ್ನೇನು ಇಲ್ಲ ಅಂತ ಯಾವ ರೀತಿ ಆಗೋಗ್ಬಿಟ್ಟಿರ್ತೀವಿ ಅಂತ ಅಂದರೆ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇದೇ ರೀತಿ ಮಿಸ್ಟೇಕ್ನ ಮಾಡ್ಕೋತಿರ್ತೀವಿ. ನಮಗೆ ನಾವು ಟೈಮ್ನ ಕೊಟ್ಕೊಳ್ಳಲ್ಲ, ಸರಿಯಾದ ಟೈಮ್ಗೆ ಊಟ ಮಾಡಲ್ಲ, ಎಲ್ಲರನ್ನೂ ನೋಡ್ಕೋತಿರ್ತೀವಿ. ಬಟ್ ನಮ್ಮನ್ನೇ ನಾವು ಮರ್ತ್ಕೊಬಿಟ್ಟಿರ್ತೀವಿ, ನಮ್ಮನ್ನೇ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ. ಒಂದು ವರ್ಷದಿಂದ ಕೇಳಿ ನಾನು ಯಾವ ರೀತಿ ಇದ್ದೆ ಅಂತ. ನನ್ನ ಮಗಳನ್ನ ಸ್ಕೂಲ್ ಕಳಿಸು, ನನ್ನ ಮಗ ಇನ್ನೂ ಚಿಕ್ಕವನು, 1 ವರ್ಷ ಅವನಿಗೆ. ಇನ್ನೇನು ಇಲ್ಲ, ಹಸ್ಬೆಂಡ್ನ ಕರೆಕ್ಟ್ ಟೈಮ್ಗೆ ಅವ್ರಿಗೂ ಬಾಕ್ಸ್ಗೆ ಹಾಕಿ ಕಳಿಸೋದು, ಮಗಳನ್ನೂ ಸ್ಕೂಲಿಗೆ ಕಳಿಸೋದು. ಇನ್ನು ಮಗ ಹೇಳುವಷ್ಟರಲ್ಲಿ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಬಿಡೋದು. ಇನ್ನು ಅವನು ಎದ್ದಾದ್ಮೇಲೆ ಅವನಿಗೆ ತಿನ್ನಿಸಿ ನಾನು ಊಟ ಮಾಡುವಷ್ಟರಲ್ಲಿ ನಂದು ಬೆಳಗ್ಗೆ ತಿಂಡಿನೇ ಸ್ಕಿಪ್ ಆಗಿ ಹೋಗ್ಬಿಡ್ತಿತ್ತು. ಅಷ್ಟು ಏನು ಗೊತ್ತಾ, ಮಕ್ಳನ್ನ ಚೆನ್ನಾಗಿ ನೋಡ್ಕೊ, ಇನ್ನೇನು ಇಲ್ಲ ನಮಗೆ. ನಮ್ಮನ್ನು ನಾವು ಎಷ್ಟೊಂದು ಮರ್ತ್ಕೊಬಿಟ್ಟಿರ್ತೀವಿ ಅಂತ ಅಂದರೆ, ನಮ್ಮನ್ನು ನಾವು ನೋಡ್ಕೊಳ್ಳೋದು ನಿಜವಾಗ್ಲೂ ಸ್ವಾರ್ಥ ಅಲ್ಲ. ಅದು ಒಂದು ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಳೋದು, ಒಂದು ಸೆಲ್ಫ್ ಕೇರು, ಒಂದು ನಮ್ಮನ್ನು ನಾವು ಐಡೆಂಟಿಟಿ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ಕೊಳ್ಳೋದು, ಇದನ್ನೇ ಮರ್ತ್ಕೊಬಿಟ್ಟಿರ್ತೀವಿ. ಒಂದು ಐಡೆಂಟಿಟಿ ಇರಲ್ಲ, ಏನಿರಲ್ಲ, ಒಂದೆಲ್ಲನೂ ಮರ್ತ್ಕೊಂಡು ಯಾವಾಗಲೂ ಮುಖ ತೊಳೆಯೋದು, ಯಾವಾಗಲೂ ಊಟ ಮಾಡೋದು, ಯಾವಾಗಲೂ ತಲೆ ಬಾಚ್ಕೊಳ್ಳೋದು, ಎಷ್ಟೊಂದು ಬ್ಯುಸಿ ಆಗಿಬಿಟ್ಟಿರ್ತೀವಿ ಅಂತ ಅಂದರೆ 12 ಗಂಟೆ ಆಗೋದು ನಾನು ಊಟ ಮಾಡುವುದು. 12 ಗಂಟೆ ನಂದು ಬೆಳಗ್ಗೆ ತಿಂಡಿನೇ ಸ್ಕಿಪ್ ಆಗೋಗ್ಬಿಡ್ತಿತ್ತು. ಇನ್ನು ಮಧ್ಯಾಹ್ನ 1 ಗಂಟೆನೇ ಅಂದ್ಕೊಳ್ಳಿ ನಾನು ಊಟ ಮಾಡ್ತಿದ್ದು. ಹಂಗಂಗೆ ಎಲ್ಲ ಆಗಿ ಯಾವಾಗಲೂ ತಲೆ ಬಾಚೋದು, ಎಣ್ಣೆನೇ ಆಗ್ತಿರ್ಲಿಲ್ಲ ನನ್ನ ತಲೆಗೆ. ಎಷ್ಟೊಂದು ಮರ್ತೋಗ್ಬಿಟ್ಟಿದ್ದೆ ಅಂತ ಅಂದರೆ, ಈ ರೀತಿ ಇರಲಿಲ್ಲ ಮೊದಲು. ಇವಾಗ ಮಕ್ಕಳೆಲ್ಲ ಆಯಿತು ಅಂತಂದರೆ ಅಷ್ಟು ಬ್ಯುಸಿ. ಅವ್ರಿಗೇನಿಷ್ಟ ಅದನ್ನು ಮಾಡು, ಇವ್ರಿಗೇನಿಷ್ಟ ಅದನ್ನು ಮಾಡು, ನೀನು ಮಾತ್ರ ಲಾಸ್ಟಲ್ಲಿ ತಿನ್ನು, ಎಲ್ಲರಿಗೂ ಹಾಕೊಟ್ಬಿಡೋದು. ಲಾಸ್ಟಲ್ಲಿ ಉಳ್ದಿದ್ದು ಬಳ್ದಿದ್ದು ತಿನ್ಕೊಳ್ಳೋದು, ಎಲ್ಲ ತರಕಾರಿ ಪಲ್ಯ ಎಲ್ಲ ಮಕ್ಳಿಗೆ ಹಾಕೊಟ್ಬಿಡೋದು, ಲಾಸ್ಟಾಗಿ ಕುತ್ಕೊ ತಿನ್ನೋದು. ಎಷ್ಟೊಂದು ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಂದರೆ, ಫಸ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಕೂದಲಂತೂ ತುಂಬಾ ಉದುರೋಗ್ಬಿಟ್ಟಿತ್ತು ಬಿಡಿ. ನಾನಂತೂ ಯಪ್ಪ ಎಷ್ಟೊಂದು ಯಾವ ರೀತಿ ಆಗಿಬಿಟ್ಟಿದ್ದೆ ಅಂತ ಅಂದರೆ, ಅವಾಗ ಅನಿಸಿದ್ದು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಿರ್ತೀವಿ, ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ತಿರ್ತೀವಿ. ಬಟ್ ನಮ್ಮನ್ನೇ ನಾವು ಯಾಕೆ ಮರ್ತ್ಕೊಬಿಟ್ಟಿರ್ತೀವಿ? ಈ ರೀತಿ ಆದಾಗ ಇವಾಗ ನೋಡಿ, ಒಂದು ಮುಖ ತೊಳ್ಕೊಂಡು ನೀಟಾಗಿ ಚೆನ್ನಾಗಿರ್ತೀವಿ ಅಂತ ಅಂದರೆ, ಎಷ್ಟೊಂದು ಈಗ ನೋಡೋರು ಒಂಥರ ಅವ್ರು ಮಾತಾಡಿಸ್ಬೇಕು ನಮ್ಮನ್ನ ಅಂದರೆ ಏನೋ ಒಂಥರ ಚೆನ್ನಾಗಿ ಮಾತಾಡಿಸ್ತಾರೆ. ಯಾಕಂದರೆ ಒಂದು ಪ್ರೆಸೆಂಟಬಲ್ ಆಗಿ ಒಂದು ನೀಟಾಗಿರ್ತೀವಿ. ಇವಾಗ ನಾವೇ ನೋಡ್ತೀವಿ, ಒಂದು ನೀಟಾಗಿ ಸೀರೆ ಹಾಕ್ಕೊಂಡಿರ್ತಾರೆ, ಒಂದು ಚೆನ್ನಾಗಿ ಬೊಟ್ಟು ಇಟ್ಕೊಂಡು ಒಂದು ಚೆನ್ನಾಗಿ ಕಾಣಿಸ್ತಿರ್ತಾರೆ, ಎಲ್ಲ ರೆಡಿಯಾಗಿರ್ತಾರೆ ಅಂತ ಅಂದರೆ, ಅದು ಆವಾಗ ನಮ್ಮ ಮಾತಾಡಿಸೋ ರೀತಿ ಯಾವ ರೀತಿ ಚೇಂಜ್ ಆಗುತ್ತೆ ಬೇಕಾದರೆ ಅಬ್ಸರ್ವ್ ಮಾಡಿರ್ತೀರ ಅಂದ್ಕೊಂಡಿರ್ತೀನಿ ನಾನು. ಒಂದು ನೀಟಾಗಿ ಡ್ರೆಸ್ ಹಾಕೊಳ್ಳೋದಾಗಿರ್ಬೋದು, ಒಂದು ಚೆನ್ನಾಗಿ ಒಂದು ಸ್ಕಿನ್ ಕೇರ್ ಆಗಿರ್ಬೋದು, ಏರ್ ಕೇರ್ ಆಗಿರ್ಬೋದು, ಒಂದು ನೀಟಾಗಿ ಪ್ರೆಸೆಂಟಬಲಾಗಿ ಇದ್ದೀವಿ ಅಂತ ಅಂದರೆ ಮಾತಾಡ್ಸೋರು ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ, ಆಯಿತಾ. ಇವಾಗ ನಾವು ಒಂದು ನೀಟಾಗಿ ಬಟ್ಟೆ ಹಾಕ್ಕೊಳ್ಳೋದು, ಬಟ್ಟೆ ಯಾವಾಗಲೋ ಮುಖ ತೊಳೆಯೋದು, ಯಾವಾಗಲೋ ಒಂದು 3-4 ದಿನಕ್ಕೊಂದ್ಸಲ ಸ್ನಾನ ಮಾಡ್ಕೊಳ್ಳೋದು, ಒಂದು ನೀಟ್ನೆಸ್ ಇಲ್ಲ ಅಂತ ಅಂದರೆ ಮಾತಾಡ್ಸೋರು ಯಾವ ರೀತಿ ಒಂಥರ ಚೇಂಜ್ ಆಗಿಬಿಡ್ತಾರೆ ನೋಡಿ. ಅಬ್ಸರ್ವ್ ಮಾಡಿ ಬೇಕಾದರೆ ಒಂಥರ ಚೇಂಜ್ ಆಗಿಬಿಡ್ತಾರೆ. ಓ ಅವಳ ಅಂತ ಒಂಥರ ಆ ರೆಸ್ಪೆಕ್ಟೇ ಹೋಗ್ಬಿಡುತ್ತೆ. ಎಲ್ಲನೂ ನಮ್ಮಿಂದ ನಾವೇ ಮಾಡ್ಕೊಬಿಡ್ತೀವಿ, ಆಯಿತಾ. ಒಂದು ನೀಟಾಗಿ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಒಂದು ಮನೇಲೇ ಏನೋ ಒಂಥರ ಪಾಸಿಟಿವ್ ಬರುತ್ತೆ. ನಮ್ಮನ್ನು ಮಾತಾಡಿಸೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಈ ಥರ ಮಾಡಿ ಯಾರಾದರೂ ನಮ್ಮನ್ನೇ ನಾವು ಮರ್ತ್ಕೊಂಡು ಒಂದು ಲೇಜಿಯಾಗಿ ಯಾವಾಗಲೂ ಎದ್ದೊಳೋದು, ಒಂದು ಮುಖ ತೊಳ್ಕೊಳ್ಳೋದಲ್ಲ, ಅಯ್ಯೋ ಸಾಯಂಕಾಲ ತೊಳ್ಕೊಂಡ್ರಾಯ್ತು, ಒಂದು ನೀಟಾಗಿ ತಲೆ ಬಾಚಿಕೊಳ್ಳಲ್ಲ, ಈ ರೀತಿ ಮಾಡ್ತಿದ್ರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನಮ್ಮನ್ನು ನಾವು ನಮ್ಮನ್ನು ನಾವೇ ಕಳ್ಕೊತಾ ಇರ್ತೀವಿ, ಆ ರೀತಿ ಆಗಿಬಿಡುತ್ತೆ ಆ ರೀತಿ ಮಾಡಿದಾಗ. ಇವಾಗ ಹೊರ್ಗಡೆ ಹೋಗ್ತೀವಿ ಹಸ್ಬೆಂಡ್ ಜೊತೆ ಅಂತ ಅಂದಾಗ ಅವ್ರಿಗೇನಿಷ್ಟನೋ, ಇವಾಗ ಮಕ್ಕಳು ಹಸ್ಬೆಂಡು ನಾವೆಲ್ಲ ಹೊರ್ಗಡೆ ಹೋಗ್ತಿರ್ತೀವಿ, ಯಾವಾಗಾದರೂ ಒಂದು ಸಲ ಹೊರ್ಗಡೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ ಊಟಕ್ಕೆ. ಆವಾಗ ಅವ್ರಿಗೇನಿಷ್ಟನೋ ಅದನ್ನು ತಗೋತಾರೆ. ತುಂಬ ಜನ ಏನು ಮಾಡಿಬಿಡ್ತೀವಿ ಅಂತ ಅಂದರೆ, ಇಲ್ಲ ಹಸ್ಬೆಂಡ್ಗೆ ಏನಿಷ್ಟ ಅದನ್ನೇ ಕೊಟ್ಬಿಡಿ, ಅಲ್ಲೂ ನಮ್ಮನ್ನು ನಾವು ಐಡೆಂಟಿಟಿ ತೋರಿಸ್ಕೊಳ್ಳಲ್ಲ, ಅಲ್ಲೂ ನಮ್ಗೆ ಏನಿಷ್ಟನೋ ಅದನ್ನು ತಿನ್ನಲ್ಲ ನಾವು. ಎಲ್ಲನೂ ಡಿಪೆಂಡೆನ್ಸಿ ಯಾವ ರೀತಿ ಆಗಿಬಿಟ್ಟಿರುತ್ತೆ ಮೈಂಡು ಅಂತ ಅಂದರೆ,
ಏನು ಇಲ್ಲ. ಅವರು ಈ ರೀತಿ ಮಾಡ್ಕೊಂಡಾಗ ಏನಾಗ್ಬಿಟ್ಟಿರುತ್ತೆ ಅಂತ ಅಂದರೆ ಹಸ್ಬೆಂಡ್ ಅಂತಲ್ಲ ಯಾರಿಗಾದರೂ ಅಷ್ಟೇ, ನಾವೇನು ಮಾತಾಡಲಿಲ್ಲ ಸರಿ ನಿಮ್ಮ ಇಷ್ಟ ಅಂತಲೇ ಹೇಳ್ತಾನೆ ಇರಿ ಎಲ್ಲ ವಿಷಯಕ್ಕೂ. ಅವ್ರಿಗೇನು ಅನ್ಸ್ಬಿಡುತ್ತೆ ಗೊತ್ತಾ, ಇಲ್ಲ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಬಿಡಿ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರೇನು ಕೇಳದೆ ಹೋದ್ರೂ ಆಗಿಬಿಡುತ್ತೆ, ಅವರೇನು ಲೆಕ್ಕಕ್ಕುಂಟು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿಬಿಡುತ್ತೆ. ಆ ರೀತಿ ನಮ್ಮನ್ನೇ ನಾವು ಒಂದು ಐಡೆಂಟಿಟಿನೇ ಮರ್ತ್ಕೊಬಿಟ್ಟಿರ್ತೀವಿ, ತೋರಿಸ್ಕೊಳ್ಳಲ್ಲ, ಒಂದು ಪ್ರೆಸೆಂಟ್ ಮಾಡ್ಕೊಳ್ಳಲ್ಲ, ಒಂದು ನೀಟಾಗಿಲ್ಲ. ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಯಿತಾ. ಈ ರೀತಿ ಆದಾಗ ನಮ್ಮನ್ನು ನಾವು ಮಾತಾಡ್ಸೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ, ನಮ್ಮನ್ನ ಮರೆಸ್ಬಿಡ್ತಾರೆ. ನಾವು ಯಾವ ರೀತಿ ಇವಾಗ ಎಲ್ಲದಕ್ಕೂ ನಮ್ಮದು ಒಂದು ಸ್ಟ್ಯಾಂಡನ್ನ ತೊಗೋಬೇಕು. ಇವಾಗ ಮನೇಲಿದ್ದೀವಿ ಅಂತ ಅಂದರೆ ಇವಾಗ ಊಟ ಮಾಡೋದಾಗಿರ್ಬೋದು, ಹಸ್ಬೆಂಡ್ಗೆ ಹಾಕ್ಕೊಡ್ತೀರಾ, ಮಕ್ಳಿಗೆ ಹಾಕ್ಕೊಡ್ತೀರಾ, ಎಲ್ಲರ ಜೊತೆನೂ ನೀವು ಊಟ ಮಾಡಿ. ಇಲ್ಲ ಅಂತ ಅಂದರೆ ಇವಾಗ ಫಸ್ಟು ನೀವು ಯಾವ ರೀತಿ ನಿಮ್ಮನ್ನು ನೀವು ತೋರಿಸ್ಕೋತೀರಾ ಅದ್ರ ಮೇಲೆ ಅವ್ರಿಗೂ ಕೂಡ ಮಾತಾಡೋದಕ್ಕೂ ಚಾನ್ಸ್ ಸಿಕ್ಬಿಟ್ಟಿರುತ್ತೆ ಇವಾಗ ಮನೇಲಿ, ಆಯಿತಾ. ಈಗ ಮನೇಲಿ ಅಂತಲ್ಲ, ಎಲ್ಲೇ ಆದರೂ ಕೂಡ ಇವಾಗ ಮಕ್ಕಳನ್ನ ಒಂದು 8 ಗಂಟೆಗೆ ಎಲ್ಲನೂ ಮುಖ ತೊಳೆದು ನೀಟಾಗಿ ರೆಡಿ ಮಾಡಿ ಕಳಿಸ್ತೀರಾ. ನೀವು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಮುಖ ತೊಳ್ಕೊಂಡು ತಲೆನ ಬಾಚ್ಕೊಂಡು ನೀಟಾಗಿ ರೆಡಿ ಆಗಿಬಿಡಿ ಆಯಿತಾ. ಒಂದು ಕಾನ್ಫಿಡೆನ್ಸ್ ಅದು, ಮುಖ ತೊಳ್ಕೊಂಡು ನೀಟಾಗಿ ಕೂದಲು ಬಾಚ್ಕೊಂಡು ಒಂದು ಲಿಪ್ಸ್ಟಿಕ್ ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಂಡು ಒಂದು ಕುಂಕುಮ ಇಟ್ಕೊಂಡು ನೀಟಾಗಿ ಒಂದು ಡ್ರೆಸ್ನ ಮಾಡ್ಕೊಳ್ಳೋದು ಕಾನ್ಫಿಡೆನ್ಸ್ನ ಹೆಚ್ಚಿಸುತ್ತೆ. ಅದು ತುಂಬ ಜನ ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಏನೋ ಆಲೇ ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟಿದ್ದೀಯಾ ಅಂತ ನಾರ್ಮಲಾಗಿ ಹೇಳ್ತಿರ್ತಾರೆ ಅಲ್ವಾ. ಆ್ಯಕ್ಚುಲಿ ಅದು ಸ್ಟೈಲ್ ಅಲ್ಲ. ಏನಪ್ಪ ಅವಳು ಸ್ಟೈಲ್ ಮಾಡ್ತಾಳೆ ಅಂತ ಹೇಳ್ತಿರ್ತಾರೆ, ಅದು ಸ್ಟೈಲ್ ಅಲ್ಲ. ನಮಗೆ ಒಂಥರ ಕಾನ್ಫಿಡೆನ್ಸ್ ಬಂದಂಗೆ ಆಗಿಬಿಡುತ್ತೆ. ಒಂದು ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿ ಎಲ್ಲರೂ ಒಂದು ಹೊರ್ಗಡೆ ಹೋಗಿದ್ದು ಬನ್ನಿ, ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ ಇದೆಲ್ಲನೂ ಮರ್ತ್ಕೊಬಿಟ್ಟಿರ್ತೀವಿ. ಇದನ್ನೆಲ್ಲ ಮರೆತಾಗ ನಮಗೆ ಮೈಂಡಲ್ಲಿ ಏನಾದರೂ ಮಾಡಬೇಕು, ನಮಗೆ ಏನಾದರೂ ನಮ್ಮಿಂದ ನಾವು ಮಾಡಬೇಕು, ಬ್ಯುಸಿ ಆಗಿರಬೇಕು ಅನ್ನೋ ಮೈಂಡ್ ಸೆಟ್ಟೇ ಇರೋದಿಲ್ಲ. ಅದು ಹೋಗ್ಬಿಟ್ಟಿರುತ್ತೆ. ಇನ್ನೇನು ಮಾಡ್ತಾಳೆ ಅವಳು, ಅಡುಗೆ ಮಾಡಿಕೊಡ್ತಾಳೆ, ಮಕ್ಕಳು ನೋಡ್ತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಕೈಲಿ ಏನೂ ಆಗಲ್ಲ ಅನ್ನೋ ರೀತಿ ನಾವೇ ಮಾಡ್ಕೊಬಿಟ್ಟಿರ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಅಡುಗೆ ಮಾಡ್ತಾಳೆ, ಮಕ್ಕಳು ನೋಡ್ಕೊಳ್ತಾಳೆ, ಅಷ್ಟೇ ಬಿಡು, ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರನ್ನ ಕೇಳಿದ್ರು ಆಯಿತು, ಕೇಳಲಿಲ್ಲ ಆಯಿತು ಅಂತ ನಮ್ಮನ್ನೇ ಲೆಕ್ಕದಿಂದನೇ ತೆಗ್ದಾಕ್ಬಿಡ್ತಾರೆ. ಆ ರೀತಿ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾವು ಇದ್ದೀವಿ ಅಂತ ತೋರಿಸ್ಕೋಬೇಕು ಅಂತ ಅಂದರೆ ಒಂದು ಐಡೆಂಟಿಟಿನ ತೋರಿಸ್ಕೋಬೇಕು, ನಮ್ಮನ್ನು ನಾವು ಪ್ರೆಸೆಂಟೇಬಲ್ ಆಗಿ ಮಾಡ್ಕೋಬೇಕು ಅಂತ ಅಂದರೆ ಫಸ್ಟು ಎಲ್ಲದಕ್ಕೂ ಓಪನ್ ಅಪ್ ಆಗಿ ಮಾತಾಡೋದನ್ನ ಕಲ್ತ್ಕೋಬೇಕು. ಇವಾಗ ತುಂಬಾ ಸುಸ್ತಾಗಿದೆ, ಅಡುಗೆ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದರೂ ಮಾಡಬೇಕು, ಇನ್ಯಾರು ಮಾಡ್ತಾರೆ ಅಂತ ಅಂದ್ಕೊಳ್ಳೋದು. ಹಸ್ಬೆಂಡ್ ಹೆಲ್ಪ್ ತಗೋಬೋದು, ಮಕ್ಕಳಿದ್ರೆ ಮಕ್ಕಳು ಹೆಲ್ಪ್ ತಗೋಬೋದು, ಈಗ ಅತ್ತೆ ಇದ್ದಾರೆ ಅಂತಂದರೆ ಅತ್ತೆ ಹೆಲ್ಪ್ ತಗೋಬೋದು. ಅಷ್ಟು ಆಗ್ತಿಲ್ಲ ಅಂತ ಅಂದರೂ ಮಾಡೋದಕ್ಕೆ ಹೋಗ್ತೀವಿ. ಫಸ್ಟು ಓಪನ್ ಅಪ್ ಆಗಿ ಮಾತಾಡೋದನ್ನ ಕಲ್ತ್ಕೋಬೇಕು. ಇವಾಗ ನಮ್ಗೆ ಆಗ್ತಿಲ್ಲ ಅಂತ ಅಂದಾಗೆ, ಇಲ್ಲ ನಂಗೆ ಆಗ್ತಿಲ್ಲ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಬನ್ನಿ ಅಂತ ಓಪನ್ ಅಪ್ ಆಗಿ ಮಾತಾಡೋದು. ಇವೇನು ಮಾತಾಡ್ದೇ ಇಲ್ಲ, ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಬೇಕು, ನಮ್ಮ ಹಣೆ ಬರ ಮಾಡ್ಕೊಂಡೇ ಹೋದರೆ ನಿಜವಾಗ್ಲೂ ಅಲ್ಲೇ ಮಾಡ್ಕೊಂಡೇ ಇರು ಅಂತಲೇ ಇರಿಸ್ಬಿಡ್ತಾರೆ ಆಯಿತಾ. ನಿಮ್ಮನ್ನು ನೀವು ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಏನೋ ನಮ್ಮ ಮೈಂಡು ಫ್ರೆಶ್ ಆಗಬೇಕು ಅಂದರೆ ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬೇಕು. ಮಾಡ್ತಾ 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 ನಿಮಗೆ ಬೇರೆ ಏನಾದರೂ ಮಾಡಬೇಕು ಅನ್ನೋ ಇವತ್ತು ಈ ಕೆಲಸ ಮಾಡ್ತಾ ನೆಕ್ಸ್ಟ್ ಏನು ಮಾಡೋಣ ಅಂತ ಒಂದು ಖುಷಿ ಕೊಡುತ್ತೆ ನಿಮ್ಮ ಮೈಂಡ್ಗೆ, ಆಯಿತಾ. ಯಾವಾಗಲೂ ಒಂದು ಲೇಜಿಯಾಗಿ ಮಕ್ಕಳು ನೋಡ್ಕೊ, ಮನೆ ನೋಡ್ಕೊ, ಹಸ್ಬೆಂಡ್ ನೋಡ್ಕೊ, ಇನ್ನೇನು ಇಲ್ಲ, ಓಕೆ ನೋಡ್ಕೋಬೇಕು, ಎಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ. ಆದರೂ ಅದ್ರ ಮಧ್ಯೆ ನಮ್ಮನ್ನು ನಾವು ನೆಗ್ಲೆಕ್ಟ್ ಅಂತೂ ಮಾಡ್ಕೋಬಾರ್ದು ಆಯಿತಾ. ಇವಾಗ ನಮ್ಮನ್ನು ನಾವು ಸ್ಟ್ಯಾಂಡ್ನ ತಗೋಬೇಕು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊಳ್ಳಿ. ಇವಾಗ ಮನೇಲಿ ಒಂದು ಜಾಯಿಂಟ್ ಫ್ಯಾಮಿಲಿಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ ಆಯಿತಾ. ಒಂದು ಜಾಯಿಂಟ್ ಫ್ಯಾಮಿಲಿಲಿ ಒಂದಿನ ಈಗ ಅಡುಗೆ ಎಲ್ಲ ಆಯಿತು ಅಂದ ತಕ್ಷಣ ಬನ್ನಿ ಊಟ ಮಾಡೋಣ ಜೊತೆಲಿ ಅಂತ ಎಲ್ಲರೂ ಕರೀತಾರೆ. ಹಸ್ಬೆಂಡ್ ಆಗಿರ್ಬೋದು, ಇವಾಗ ಅತ್ತೆ ಆಗಿರ್ಬೋದು, ಯಾರಾದರೂ ಅಂದ್ಕೊಳ್ಳಿ. ಆವಾಗ ಇಲ್ಲ ನೀವು ಊಟ ಮಾಡಿ ಅಂತ ಒಂದಿನ ಹೇಳ್ತೀರಾ. ನೆಕ್ಸ್ಟ್ ಅವ್ರ ಮೈಂಡಲ್ಲಿ ಏನು ಬಂದುಬಿಡುತ್ತೆ ಗೊತ್ತಾ, ಇಲ್ಲ ಅವಳು ನಿಧಾನಕ್ಕೆ ಊಟ ಮಾಡ್ತಾಳೆ, ಫಸ್ಟು ನಾವು ಊಟ ಮಾಡೋಣ ಬನ್ನಿ ಅಂತ ನಮ್ಮನ್ನು ಬಿಟ್ಟಾಕೇ ಬಿಡ್ತಾರೆ. ನಮ್ಮನ್ನು ಅವ್ರಿಗೆ ಮಾತಾಡೋದಕ್ಕೆ ನಾವೇ ಒಂದು ದಾರಿನ ಮಾಡಿಕೊಟ್ಟಂಗೆ ಆಗಿಬಿಡುತ್ತೆ ಆಯಿತಾ. ಆ ರೀತಿ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ. ಜೊತೇಲಿ ಕೂತ್ಕೊಂಡು ಊಟ ಮಾಡಿ, ಜೊತೇಲಿ ಕೂತ್ಕೊಂಡು ಊಟ ಮಾಡಿಕೊಂಡು ನಮ್ಮನ್ನು ನಾವು ಇದ್ದೀವಿ ಅಂತ ತೋರಿಸ್ಕೋಬೇಕು. ಯಾವಾಗಲೂ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನಾನು ಫ್ರೀ ಆಗಿದ್ದೀನಿ ಅಂತ ಯಾರ ಜೊತೆನೂ ಹೇಳೋದಕ್ಕೆ ಹೋಗ್ಬೇಡಿ. ಆಮೇಲೆ ಏನು ಅಂದ್ಕೊಬಿಡ್ತಾರೆ ಅಂತ ಅಂದರೆ ಅವ್ರಿಗೆ ಮಾತಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಏನು ಕೆಲಸ ಮಾಡಲ್ಲ, ಆರಾಮಾಗಿ ಫ್ರೀ ಆಗಿದ್ದೀನಿ ಅಂತ ಅವರೇ ಹೇಳ್ತಾರೆ ಅಂತ ಈಸಿಯಾಗಿ ತಗೋಬಿಡ್ತಾರೆ ನಮ್ಮನ್ನು. ಆ ರೀತಿ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಷ್ಟೊಂದು ಮಿಸ್ಟೇಕ್ನ ನಮ್ಮಿಂದ ನಾವೇ ಮಾಡ್ಕೋತಿರ್ತೀವಿ ಅಂತ ಅಂದರೆ ಅದೇ ಈ ರೀತಿಯಿಂದನೇ ನಮ್ಮನ್ನು ನಾವು ನಮ್ಮ ಇಂಡಿಪೆಂಡೆನ್ಸ್ನ ಕಳ್ಕೊಬಿಟ್ಟಿರ್ತೀವಿ. ಇನ್ನೇನೈತೆ ನಮ್ಮ ಜೀವನದಲ್ಲಿ, ಮಕ್ಕಳು ನೋಡ್ಕೋಬೇಕು, ಮದುವೆ ಆಯಿತು
ಈ ರೀತಿ ಮಾಡ್ಕೊಳ್ಳಿ ಆಯಿತಾ. ನಮ್ಮನ್ನು ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರೋಕ್ಕೆ ಆದಷ್ಟು ಟ್ರೈ ಮಾಡಿ. ಈ ರೀತಿ ಅಂತೂ ಒಂದು ರೆಡಿ ಆಗದೇ ಒಂದು ಲೇಜಿ ಆಗಂತೂ ಇರೋದಕ್ಕೆ ಹೋಗ್ಬೇಡಿ. ನಮ್ಮನ್ನು ನಾವೇ ಮಾತಾಡೋದಕ್ಕೆ ಫ್ರೀಯಾಗಿ ಅವ್ರಿಗೆ ಟೈಮ್ ಕೊಟ್ಟಂಗೆ ಆಗಿಬಿಟ್ಟಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.